ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ವೀರಶೈವ ಲಿಂಗಾಯತ ಸಂಘರ್ಷ. ವೇದಿಕೆಯಲ್ಲೇ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಕಿತ್ತಾಟ ಜೋರಾಯಿತು. ಚಿಂಚೋಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪರ ವಿರೋಧ ಆಗಿದೆ. ಸದ್ಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆ. ಒಳ ಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಬರೆಸಬೇಕು. ವೇದಿಕೆಯಲ್ಲೇನೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಎಲ್ಲವೂ ಕೂಡ ಒಂದೇ. ಕೆಲವರು ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. 2A 3A ಅಂತ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಿದ್ದಾರೆ. ನಿರಂತರವಾಗಿ ಆಳುವಂತ ತಾಕತ್ತಿರೋದು ವೀರಶೈವ ಲಿಂಗಾಯತರಿಗೆ. ಈ ರಾಜ್ಯದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಂತ ಹೇಳ್ತಾರೆ. ಅದಕ್ಕೆ ನಾವು ಕ್ರಾಂತಿ ಪುರುಷ ಬಸವಣ್ಣ ಅಂತ ಕರಿತೀವಿ. ಆದ್ರೆ ನಾವು ಇವತ್ತೇನ್ ಮಾಡಕ್ ಹೊರಟಿದ್ದೇವೆ? ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಶಾಮನೂರು ಶಿವಶಂಕರಪ್ಪನವರು ಚರ್ಚೆ ಮಾಡಬೇಕಲ್ಲ, ನೀವು ಕೊಡ್ರಿ. ಇಲ್ಲಾಂದ್ರೆ ನಮ್ಮನ್ನು ನೀವು ಕೊಡ್ರಿ, ನಾನು ಹೇಳ್ತೀನಿ. ನಮ್ಮನ್ನು ಕರೆದಿದ್ರಿ, ನಾವು ಮಾತಾಡ್ತಾ ಇದ್ದೀವಿ. ಬಸವಣ್ಣನ ಬಗ್ಗೆ ಮಾತಾಡೋದು ನಿಮ್ಗಿನ ಹೆಚ್ಚಿಂದ ನನಗೆ ಅಧಿಕಾರ ಇದೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಇಲ್ಲಾಂದ್ರೆ ನಮ್ಮನ್ನು ಕರಿಬಾರ್ದಿತ್ತು. ನೀವು ನಮ್ದಾದ್ಮೇಲೆ ನೀವು ಮಾತಾಡ್ರಿ. ಏನ್ ಹೇಳ್ಬೇಕಾಗಿದೆ ನಮ್ದಾದ್ಮೇಲೆ ನೀವು ಮಾತಾಡ್ರಿ. ನೀವು ನಮ್ದಾದ್ಮೇಲೆ ಮಾತಾಡ್ರಿ. ಚರ್ಚೆ ಮಾಡ್ಕೊಂಡು ನೀವು ಯಾರಿಗೂ ಹಾದಿ ತಪ್ಪಿಸ್ಲತ್ತೀರಿ. ನೀವು ಕೂತ್ಕೊಳ್ರಿ, ಚರ್ಚೆ ಮಾಡಿ. ಫಸ್ಟ್ ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ನಾವು. ಚರ್ಚೆ ಮಾಡಕ್ಕೆ ಬಂದಿದ್ದೀವಿ. ಸಮಾಜ ಹೊಡೆಯೋದಕ್ಕೆ ಯಾರ್ದು ಅವಕಾಶ ಇಲ್ಲ. ನಾವು ಅಣ್ಣ ಬಸವಣ್ಣನವರ ವಿರೋಧಿಗಳಲ್ಲ. ನೀವೆಲ್ಲ ಏನ್ ಮಾಡಿದ್ರಿ ನಮ್ಗೆ ಗೊತ್ತಿದೆ. ನನ್ನ ಮದುವೆ ಯಾವತ್ತಾಗಿದೆ ಹುಲ್ಸೂರಪ್ಪರಿಗೆ ಗೊತ್ತಿದೆ. ನಾವು ಕೇಳಿದ್ವಿ, ನಮ್ಮ ಮದುವೆ ಪಂಚಾಂಗ ನೋಡಿ ಆಗಿಲ್ಲ, ನಮ್ಮ ಮದುವೆ ತಿಥಿ ನೋಡಿ ಆಗಿಲ್ಲ. ನಿಮಗಿಂತ ಹೆಚ್ಚು ಬಸವ ತತ್ವವನ್ನ ಮೈಗೂಡಿಸ್ಕೊಂಡವ್ರು ನಾವು. ಅಣ್ಣ ವೇದಿಕೆಯಲ್ಲೇ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಿದೆ. ಶಿವಾನಂದ ಸ್ವಾಮೀಜಿ ರಾಜ್ಕುಮಾರ್ ಪಾಟೀಲ್ ಮಾತಿಗೆ ವಿರೋಧವನ್ನ ಹೊರಗಾಕಿದ್ದಾರೆ. ಹುಲಸೂರು ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಮೊದಲ ಪಾರ್ಲಿಮೆಂಟ್ ಕೊಟ್ಟಿದ್ದು ಬಸವಣ್ಣನವರು. 12ನೇ ಶತಮಾನದಲ್ಲಿ ಬಸವಣ್ಣವರಿಂದನೇ ಸಕಲರಿಗೆ ಲಿಂಗ ದೀಕ್ಷೆಯನ್ನ ನೀಡಲಾಗಿತ್ತು. ನೀವು ರೇಣುಕಾಚಾರ್ಯರ ಜಯಂತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿದಿರಿ. ರೇಣುಕಾಚಾರ್ಯರು ಬೇರೆ, ಬಸವಣ್ಣವರು ಬೇರೆ. ಈ ನಿಟ್ಟಿನಲ್ಲಿ 2 ಜಯಂತಿ ಏಕಕಾಲಕ್ಕೆ ಮಾಡಬೇಡಿ. 2 ಕೂಡಿ ಮಾಡಿದ್ರೆ ಸಮಾಜದಲ್ಲಿ ಗದ್ದಲ ಆಗ್ತದೆ ಅನ್ನುವಂತ ಮಾತುಗಳು ದೊಡ್ಡ ಮಟ್ಟದ ಪರ ವಿರೋಧ ಚರ್ಚೆ ಕಾರಣ ಆಗಿದೆ. ವೀರಶೈವ ಧರ್ಮದ ಸಂಸ್ಥಾಪಕರು ರೇಣುಕಾಚಾರ್ಯರು ಅಂತಾರೆ, 12ನೇ ಶತಮಾನದಲ್ಲಿ ಬಸವಣ್ಣ ಅವರಿಂದ ಲಿಂಗಾಯತ ಧರ್ಮ ಸ್ಥಾಪನೆಯಾಗಿದೆ. ಇನ್ನು ರಾಜ್ಕುಮಾರ್ ಪಾಟೀಲ್ ಅವರ ಮಾತಿಗೆ ಖಂಡನೆ ವ್ಯಕ್ತವಾಗ್ತಿದೆ. ವೇದಿಕೆಯಲ್ಲೇ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ವಿಜಯಾನಂದ ಕಾಶಪ್ಪನವರು ಕೂಡ ಅದೇ ವೇದಿಕೆಯಲ್ಲಿದ್ರು. ಜೊತೆಯಲ್ಲಿ ಬೀದರ್ನ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಅವರು ಕೂಡ ಅದೇ ವೇದಿಕೆಯಲ್ಲಿದ್ರು. ಅವರೆಲ್ಲ ಇರುವಂತಹ ಹೊತ್ತಿನಲ್ಲೇ ಇಂಥದ್ದೊಂದು ಕಿತ್ತಾಟ ಆಗಿರೋದು. ವೀರಶೈವ ಲಿಂಗಾಯತ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ರಾಜ್ಯದಲ್ಲಿ ವೀರಶೈವ ಲಿಂಗಾಯತದ ಸಂಘರ್ಷ ಇವತ್ತು ನಿನ್ನೆಯ ಮಾತಲ್ಲ, ಹಿಂದಿನಿಂದಲೂ ಕೂಡ ಅಸಮಾಧಾನ ಇದೆ. ಬಟ್ ಬಹಿರಂಗ ವೇದಿಕೆಯಲ್ಲಿ ಈ ರೀತಿಯಾದಂಥ ಕಿತ್ತಾಟ ಆಗೋದಕ್ಕೆ ಪ್ರಮುಖ ಕಾರಣ ಏನು? ಏನೆಲ್ಲ ಆಯ್ತು? ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ. ಹೌದು ಅಖಿಲೇಶ್, ಏನು ವೇದಿಕೆಯಲ್ಲೇ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಕಿತ್ತಾಟ ಆಗಿರ್ತಕ್ಕಂಥದ್ದು. ಕಲಬುರಗಿಯ ಚಿಂಚೋಳಿಯಲ್ಲಿ ನಡೆದಿರ್ತಕ್ಕಂಥ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಈ ಒಂದು ಪರ ವಿರೋಧವಾದಂತಹ ಚರ್ಚೆ ನಡೆದಿದೆ. ಈಗ ಜಾತಿ ಗಣತಿ ನಡೀತಿದೆ. ಒಳ ಪಂಗಡಗಳು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬರೆಸಬೇಕು ಅನ್ನುವಂತ ಮಾತನ್ನ ಏನು ಮಾಜಿ ಶಾಸಕ ಸೇಡಂನ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಕೆಲ್ಕೂರ್ ಅವರು ಹೇಳಿದ್ರು. 2A ಮತ್ತು 3A
ಕ್ಷತ್ರಿಯನ್ನ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಲಿಂಗಾಯತರನ್ನಾಗಿ ಮಾಡ್ತಾ ಇದೆ ಈ ಸರ್ಕಾರ. ನಿರಂತರವಾಗಿ ಆಳುವ ತಾಕತ್ತು ಇರತಕ್ಕಂಥದ್ದು ವೀರಶೈವ ಲಿಂಗಾಯತರಿಗೆ. ಈ ರಾಜ್ಯದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು ಅಂತ ಹೇಳ್ತಾರೆ, ಆದ್ರೆ ಹಿಂದಿನಿಂದಲೂ ಕೂಡ ಲಿಂಗಾಯತ ಸಮುದಾಯ ಬಹುಸಂಖ್ಯಾತರಾಗಿದ್ದೀವಿ. ಅಲ್ಪಸಂಖ್ಯಾತ ಸ್ಟೇಟಸ್ಗೆ ಸರ್ಕಾರ ಕೇಳ್ತೇನೆ. ನಾನು ಪಕ್ಕ ಬಸವ ಅಭಿಮಾನಿ, ಬಸವ ತತ್ವದ ಅಡಿಯಲ್ಲೇ ನಾನು ಮದುವೆನಾಗಿದ್ದೀನಿ. ಯಾರೋ ಸ್ವಲ್ಪ ಕಲ್ತು ಬಂದು ಈ ರೀತಿ ಮಾತಾಡಿದ್ರೆ ಬಸವ ಅಭಿಮಾನಿಗಳಾಗಲ್ಲ. ರೇಣುಕಾಚಾರ್ಯ ಜಯಂತಿ ಫೋಟೋನು ಹಾಕ್ಬೇಕು, ಬಸವಣ್ಣನ ಜಯಂತಿಯಲ್ಲಿ ರೇಣುಕಾಚಾರ್ಯರ ಫೋಟೋನು ಹಾಕ್ಬೇಕು ಅನ್ನುವಂತ ಒಂದು ಮಾತನ್ನ ರಾಜ್ಕುಮಾರ್ ಪಾಟೀಲ್ ತೆಲಕೂರ್ ಅವ್ರು ಹೇಳ್ತಾರೆ. ಅದಕ್ಕೆ ಪ್ರತಿರೋಧವಾಗಿ ಏನು ಬಸವಣ್ಣನವರ ಜಯಂತಿಯಲ್ಲಿ ರೇಣುಕಾಚಾರ್ಯರ ಫೋಟೋ ಹಾಕಬಾರದು ಅನ್ನುವಂತಹ ಮಾತನ್ನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಏನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ಮತ್ತು ವಿರೋಧಗಳು ಚರ್ಚೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಸಮುದಾಯದ ಬೃಹತ್ ಕಾರ್ಯಕ್ರಮದಲ್ಲಿ ಈ ರೀತಿ ಏನು ಪರ ಮತ್ತು ವಿರೋಧದ ಚರ್ಚೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಜೊತೆಯಲ್ಲಿ ಈಗ ಅದಾದ್ಮೇಲೆ ವೇದಿಕೆಯಲ್ಲಿ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು, ಜೊತೆಲಿ ಸಾಗರ್ ಖಂಡ್ರೆ ಇದ್ರು. ಬೇರೆ ಅವ್ರೇನಾದ್ರು ಮಾತಾಡಿದ್ರು, ಈ ಬಗ್ಗೆ ಪ್ರತಿಕ್ರಿಯೆ ಏನಾದ್ರು ಕೊಟ್ರ ಬಹಿರಂಗ ವೇದಿಕೆಯಲ್ಲೇ? ಹೌದು ಅಖಿಲೇಶ್. ಏನು ಬಸವಣ್ಣ ಮತ್ತು ರೇಣುಕಾಚಾರ್ಯ ಇಬ್ಬರು ನಮ್ಮ ಸಮುದಾಯದ ಕಣ್ಣು. ಒಂದು ಕಣ್ಣನ್ನ ಎತ್ತಿ ಕಟ್ಟೋದು, ಮತ್ತೊಂದು ಕಣ್ಣನ್ನ ತುಳಿತಕ್ಕಂಥದ್ದು ಬೇಡ. ಡೋಂಗಿತನ ಮಾಡೋರಿಗೆ ಇಲ್ಲಿ ಅವಕಾಶ ಇಲ್ಲ. ಸನಾತನ ಧರ್ಮಕ್ಕೆ ಬೈಯುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು. ಏನು ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಹಲವಾರು ಸ್ವಾಮೀಜಿಗಳು ಕೂಡ ಈ ಒಂದು ವಿಚಾರಕ್ಕೆ ತೆರೆ ಎಳಿತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅಖಿಲೇಶ್. ಎಸ್, ಧನ್ಯವಾದಗಳು ವೆಂಕಟೇಶ್ ಕುಲಕರ್ಣಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನೀವು ಯಾರಿಗೂ ಹಾದಿ ತಪ್ಪಿಸ್ಲತ್ತೀರಿ, ನೀವು ಕೂತ್ಕೊಳ್ರಿ. ಚರ್ಚೆ ಮಾಡಿ, ಫಸ್ಟ್ ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ನಾವು. ಚರ್ಚೆ ಮಾಡಕ್ಕೇನೆ ಬಂದಿದ್ದೀವಿ. ಸಮಾಜ ಹೊಡೆಯೋದಕ್ಕೆ ಯಾರ್ದು ಅವಕಾಶ ಇಲ್ಲ. ನಾವು ಅಣ್ಣ ಬಸವಣ್ಣನವರ ವಿರೋಧಿಗಳಲ್ಲ. ನೀವೆಲ್ಲ ಏನ್ ಮಾಡಿದ್ರಿ ನಮ್ಗೆ ಗೊತ್ತಿದೆ. ನನ್ನ ಮದುವೆ ಯಾವತ್ತಾಗಿದೆ ಹುಲ್ಸೂರಪ್ಪರಿಗೆ ಗೊತ್ತಿದೆ. ನಾವು ಕೇಳಿದ್ವಿ, ನಮ್ಮ ಮದುವೆ ಪಂಚಾಂಗ ನೋಡಿ ಆಗಿಲ್ಲ, ನಮ್ಮ ಮದುವೆ ತಿಥಿ ನೋಡಿ ಆಗಿಲ್ಲ. ನಿಮಗಿಂತ ಹೆಚ್ಚು ಬಸವ ತತ್ವವನ್ನ ಮೈಗೂಡಿಸ್ಕೊಂಡವ್ರು ನಾವು. ಅಣ್ಣ ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡೋ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು. ಅದಕ್ಕೆ ನಾವು ಕ್ರಾಂತಿ ಪುರುಷ ಬಸವಣ್ಣ ಅಂತ ಕರಿತೀವಿ. ಆದ್ರೆ ನಾವು ಇವತ್ತೇನ್ ಮಾಡಕ್ ಹೊರಟಿದ್ದೇವೆ? ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಶಾಮನೂರ್ ಶಿವಶಂಕರಪ್ಪನವರು ಚರ್ಚೆ ಮಾಡಬೇಕಲ್ಲ, ನೀವು ಕೊಡ್ರಿ. ಇಲ್ಲಾಂದ್ರೆ ನೀವು ಕೊಡ್ರಿ, ನಾನು ಹೇಳ್ತೀನಿ. ನಮ್ಮನ್ನು ಕರೆದಿದ್ರೆ ನಾವು ಮಾತಾಡ್ತಾ ಇದ್ದೀವಿ. ಬಸವಣ್ಣನ ಬಗ್ಗೆ ಮಾತಾಡೋದು ನಿಮ್ಗಿನ ಹೆಚ್ಚಿನ ನನಗೆ ಅಧಿಕಾರ ಇದೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಇಲ್ಲಾಂದ್ರೆ ನಮ್ಮನ್ನು ಕರಿಬಾರ್ದಿತ್ತು. ನೀವು ನಮ್ದು ಆದ್ಮೇಲೆ ಮಾತಾಡ್ರಿ, ಏನ್ ಹೇಳ್ಬೇಕಾಗಿದೆ ನಮ್ದು ಆದ್ಮೇಲೆ ನೀವು ಮಾತಾಡ್ರಿ. ನೀವು ನಮ್ದು ಆದ್ಮೇಲೆ ಮಾತಾಡ್ರಿ. ಚರ್ಚೆ ಮಾಡ್ಕೊಂಡು ನೀವು ಯಾರಿಗೂ ಹಾದಿ ತಪ್ಪಿಸ್ಲತ್ತೀರಿ, ನೀವು ಕೂತ್ಕೊಳ್ರಿ. ಚರ್ಚೆ ಮಾಡಕ್ಕೆ ಎಸ್, ಸದ್ಯ ಬಹಿರಂಗ ವೇದಿಕೆಯಲ್ಲೇ ಈ ರೀತಿಯಾದಂಥ ಕಿತ್ತಾಟ ಆಗಿದೆ. ವೀರಶೈವ ಮತ್ತು ಲಿಂಗಾಯತ ಸಂಘರ್ಷ. ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಕಲಬುರಗಿಯಲ್ಲಾಗಿರುವಂತಹ ಅಸಮಾಧಾನದ ಕಿಚ್ಚಿದು. ಅಂದ್ರೆ ವೇದಿಕೆಯಲ್ಲಿ ಮಾಜಿ ಶಾಸಕರಾಗಿರುವಂತಹ ರಾಜ್ಕುಮಾರ್ ಪಾಟೀಲ್ ಅವರು ಹೇಳಿಕೆ ಕೊಡ್ತಾರೆ. ಕೂಡಿ ಮಾಡಿದ್ರೆ ಎರಡೂ ಕೂಡ ಸಮುದಾಯದಲ್ಲಿ ಒಂದಿಷ್ಟು ಅಸಮಾಧಾನ ಆಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಒಂದು ಕಡೆ ರೇಣುಕಾಚಾರ್ಯವರ ಪರವಾಗಿ ಅಂದ್ರೆ ಅವರು ಸ್ಥಾಪನೆ ಮಾಡಿದ್ರು ಅನ್ನೋದು, ಮತ್ತೊಂದು ಕಡೆಯಲ್ಲಿ ಬಸವಣ್ಣ ಅವರ ಜಯಂತಿಯ ಕಾರ್ಯಕ್ರಮ ಬೇರೆ ಬೇರೆಯಾಗಿ ಮಾಡಬೇಕು. ಒಟ್ಟಲ್ಲಿ ವೀರಶೈವ ಲಿಂಗಾಯತ ಧರ್ಮದ ನಡುವೆ ಹಿಂದಿನಿಂದಲೂ ಕೂಡ ಸಾಕಷ್ಟು ಅಸಮಾಧಾನಗಳಿತ್ತು. ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ನಿಟ್ಟಿನಲ್ಲೇ ಬಹಿರಂಗ ವೇದಿಕೆಯಲ್ಲೇನೆ ಈ ರೀತಿಯಾದಂಥ ಅಸಮಾಧಾನ, ಜಗಳ, ಕಿತ್ತಾಟಕ್ಕೆ ಕಾರಣ ಆಗುತ್ತೆ. ಆ ಹೊತ್ತಿನಲ್ಲಿ ಒಂದಿಷ್ಟು ಅದನ್ನ ತಡೆಯುವಂಥ ಕೆಲಸವೂ ಕೂಡ ವೇದಿಕೆಯಲ್ಲಿರುವಂಥ ನಾಯಕರು ಮಾಡ್ತಾರೆ. ಜೊತೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಅದೇ ವೇದಿಕೆಯಲ್ಲಿರ್ತಾರೆ. ಅಂದರೆ ರಾಜ್ಯದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನ ಇದೆ, ಇಡೀ ನಮ್ಮ ಸಮುದಾಯವನ್ನು ಹೊಡೆಯುವಂಥ ಕೆಲಸಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಬರುತ್ತೆ. ಇಟ್ನಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂದರೆ ಮಾಜಿ ಶಾಸಕರಾಗಿರುವಂಥ ರಾಜ್ಕುಮಾರ್ ಪಾಟೀಲ್ ಅವರ ಹೇಳಿಕೆಗಳು ವಿರೋಧ ವ್ಯಕ್ತವಾಗುತ್ತೆ. ಈ ವೇದಿಕೆ ಅಲ್ಲ, ಈ ಬಗ್ಗೆ ಮಾತನಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಚಿಂಚೋಳಿಯಲ್ಲಿ ನಡೆದಂಥ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂಥ ಪರ ವಿರೋಧ ಚರ್ಚೆ ಶುರುವಾಗುತ್ತೆ. ಸದ್ಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆ.
ಪ್ರತ್ಯೇಕವಾಗಿ ನೋಡೋದು ಬೇಡ ಒಂದ್ ಕಡೆ, ಜೊತೆಲಿ ಒಳ ಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಬರೆಸ್ಬೇಕು, ಜೊತೆಲಿ ಈ ಮೂಲಕವಾಗಿ ಬೇರೆ ಬೇರೆ ರೀತಿಯಂತ ಕಿತ್ತಾಟಕ್ಕೆ ಕಾರಣ ಆಗತ್ತೆ ಅನ್ನುವಂಥ ಮಾತು ಬರ್ತಿದ್ದಂತೆ. ಈ ಬಗ್ಗೆ ವೇದಿಕೆಯಲ್ಲಿ ಮಾತನಾಡೋದು ಬೇಡ. ಆ ನಿಟ್ಟಿನಲ್ಲೇ ವೀರಶೈವ ಲಿಂಗಾಯತ ಧರ್ಮ ಎಲ್ಲವೂ ಕೂಡ ಒಂದೇ. ಕೆಲವರು ನಮ್ಮನ್ನು ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲೇ ಒಳ ಜಗಳಗಳು, ಒಳ ಕಿತ್ತಾಟಗಳು ಎಲ್ಲಕ್ಕೂ ಕೂಡ ಇದು ಸಾಕ್ಷಿ ಆಗ್ತಿದೆ. 2A ಮತ್ತು 3A ಅಂತ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಿದ್ದಾರೆ. ನಮ್ಮನ್ನ ನಿರಂತರವಾಗಿ ಆಳುವಂತ ತಾಕತ್ತಿರೋದು ವೀರಶೈವ ಲಿಂಗಾಯತರಿಗೆ, ಅದರದ್ದು ಒಡಿತಿದ್ದಾರೆ. ರಾಜ್ಯದಲ್ಲಿ ಗಮನಿಸೋದಾದ್ರೆ ಮುಸ್ಲಿಮರು ಬಹುಸಂಖ್ಯಾತರು ಅನ್ನೋದಾಗಿ ಹೇಳ್ತಾರೆ. ಬಟ್ ಅವರಿಗೆ ಅಲ್ಪಸಂಖ್ಯಾತ ಸ್ಟೇಟಸ್ ಯಾಕೆ ಅನ್ನೋದಾಗಿ ನಾನು ಸರ್ಕಾರಕ್ಕೆ ಕೇಳ್ತೀನಿ, ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋದಾಗಿನೇ ಬಹಿರಂಗ ವೇದಿಕೆಯಲ್ಲೇ ಮಾಜಿ ಶಾಸಕರಾಗಿರುವಂಥ ರಾಜ್ಕುಮಾರ್ ಪಾಟೀಲ್ ಅವರ ಬಗ್ಗೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲೇ ಅಲ್ಲಿ ಆಕ್ರೋಶಗಳನ್ನ ಹೊರಗಾಕ್ತಾರೆ. ವೇದಿಕೆಯಲ್ಲಿರುವಂಥ ಸಮುದಾಯದ ನಾಯಕರು ಮಾತು ನಿಲ್ಲಿಸಿ, ಬೇಡ, ಈ ಮಾತುಗಳು ಈ ವೇದಿಕೆಗೆ ಸೂಕ್ತವಾದಂಥದ್ದಲ್ಲ. ಈ ಮೂಲಕವಾಗಿ ಬಹಿರಂಗ ವೇದಿಕೆಯಲ್ಲೇ ಚಿಂಚೋಳಿಯಲ್ಲಿ ನಡೆದಂಥ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪರ ವಿರೋಧ ಆಕ್ರೋಶಗಳು ವ್ಯಕ್ತವಾಯಿತು.